ಬೆತ್ತಲೆಯಾಗಿ ಏಕೆ ಸ್ನಾನ ಮಾಡಬಾರದು? ಜ್ಯೋತಿಷ್ಯಶಾಸ್ತ್ರ ಏನು ಹೇಳುತ್ತದೆ? ಪೂರ್ತಿ ವಿಡಿಯೋ ನೋಡಿ. ಇದು ನಿಮ್ಮ ಒಳ್ಳೆಯದಕ್ಕಾಗಿಯೇ. ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮಾಡಬೇಕಾದ ಹಲವಾರು ಪ್ರಮುಖ ಕೆಲಸಗಳಿವೆ. ಅಡುಗೆ ಮಾಡುವುದು, ಕೆಲಸಕ್ಕೆ ಹೋಗುವುದು, ಸ್ನಾನ ಮಾಡುವುದು, ಉಗುರು ಕತ್ತರಿಸುವುದು ಎಲ್ಲವೂ ಮುಖ್ಯವಾಗಿರುತ್ತದೆ ನಮ್ಮ ಜೀವನದಲ್ಲಿ. ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಹಿರಿಯರು. ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಬೇಕು ಎಂದು ಎಲ್ಲರ ಮನೆಯಲ್ಲಿಯೂ ಹೇಳುತ್ತಾರೆ. ಕೆಲವರ ಸಂಪ್ರದಾಯದಲ್ಲಿ ಸ್ನಾನ ಮಾಡಿ ನಂತರ ಮನೆ ಪ್ರವೇಶಿಸಬೇಕಾದು ಅತ್ಯಂತ ಮಡಿಯಿಂದ ಹೋಗಬೇಕಿತ್ತು ಎಂದು ನಮ್ಮ ಶಾಸ್ತ್ರ ಹೇಳುತ್ತದೆ. ಸ್ನಾನ ಅಂದ್ರೆ ಶುದ್ಧವಾಗುವುದು ಎಂದರ್ಥ. ಸ್ನಾನ ಮಾಡೋದ್ರಿಂದ ದೇಹ ಸ್ವಚ್ಛ ಆಗಿರುತ್ತದೆ. ಹೌದು, ವೈದಿಕ ಗ್ರಂಥಗಳಲ್ಲಿ ಸ್ನಾನಕ್ಕೆ ಕೆಲವು ವಿಧಾನಗಳಿವೆ ಎಂಬುದು ನಿಜ. ಸ್ನಾನ ಮಾಡುವಾಗ ನಾವು ತಪ್ಪಾಗಿ ಮಾಡುವ ಕೆಲವು ಕೆಲಸಗಳು ನಮಗೆ ಸಮಸ್ಯೆ ತಂದೊಡ್ಬಹುದು ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸ್ನಾನ ಮಾಡುವಾಗ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಹಲವರು ಬಟ್ಟೆಯಿಲ್ಲದೆ ಸ್ನಾನ ಮಾಡುತ್ತಾರೆ. ಸಂಪೂರ್ಣ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಅಪಾಯ ಉಂಟಾಗುತ್ತದೆ. ಆ ತೊಂದರೆಯೇನು ಎಂಬುದರ ಮಾಹಿತಿ ಇಲ್ಲಿದೆ. ಹೆಚ್ಚು ಹೊತ್ತು ಬಟ್ಟೆ ಹಾಕದೆ ಸ್ನಾನ ಮಾಡಿದರೆ ದುಷ್ಟಶಕ್ತಿಗಳು ಮನಗಿ ಹೋಗುತ್ತವೆ ಎಂಬ ನಂಬಿಕೆಯಿದೆ. ಇದರಿಂದ ಸ್ನಾನ ಮಾಡುವವರ ಮನಸ್ಸು ಮತ್ತು ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಸ್ನಾನ ಮಾಡುವಾಗ ದೇಹದ ಮೇಲೆ ಏನನ್ನಾದರೂ ಧರಿಸಿರಬೇಕೆಂದು ಹೇಳಲಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಬಟ್ಟೆಯಿಲ್ಲದೆ ಸ್ನಾನ ಮಾಡಿದರೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಎಂಬ ನಂಬಿಕೆಯೂ ಇದೆ. ಈ ರೀತಿಯಾಗಿ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಆರ್ಥಿಕ ಸ್ಥಿತಿಗೆ ಧಕ್ಕೆಯಾಗುತ್ತದೆ. ಕೊಡುಗೆ ಎಂದರೆ ಚೂಡಿದಾರ್, ಸೀರೆ, ಅಂಗಿಯಲ್ಲ. ಕನಿಷ್ಠ ಟವಲ್ನಲ್ಲಿ ಅಥವಾ ಇನ್ನರ್ವೇರ್ ಸುತ್ತಿ ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತದೆ. ಇನ್ನೂ ಮುಖ್ಯವಾದ ವಿಚಾರವೇನೆಂದರೆ, ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಕೆಲವೊಮ್ಮೆ ಪಿತೃದೋಷ ಬರುತ್ತದೆ. ನೀವು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಕನಿಷ್ಠ ತುಂಡು ಬಟ್ಟೆಯಾದರೂ ಇರಬೇಕು. ಬೆತ್ತಲೆಯಾಗಿ ಸ್ನಾನ ಮಾಡುವುದರ ಹಿಂದೆ ಇನ್ನೊಂದು ಪೌರಾಣಿಕ ಸತ್ಯವಿದೆ. ಕೃಷ್ಣನು ಗೋಪಿಕೆಯರು ಸ್ನಾನ ಮಾಡುವಾಗ ಅವರ ಬಟ್ಟೆಗಳನ್ನು ಮುಚ್ಚಿಟ್ಟಿದ್ದನು. ನಂತರ ಗೋಪಿಕೆಯರು ಕೃಷ್ಣನನ್ನು ಬೇಡಿಕೊಂಡ ನಂತರ ಅವನು ಅವರಿಗೆ ಬಟ್ಟೆಗಳನ್ನು ಕೊಟ್ಟನು. ಇದರ ಅರ್ಥ ಕೃಷ್ಣನು ಗೋಪಿಕೆಯರೊಂದಿಗೆ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳಲಾಗುತ್ತದೆ. ಸ್ನಾನದ ಹಿಂದಿನ ಮತ್ತೊಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ಈ ಹಿಂದೆ ಶೌಚಾಲಯಗಳು ಮನೆಯ ಹಿಂದೆ ಇರುತ್ತಿದ್ದವು. ಶೌಚಾಲಯಗಳಿಗೆ ಕಿಟಕಿಗಳು ಸಹ ಇರುತ್ತಿರಲಿಲ್ಲ. ಸ್ನಾನದ ವೇಳೆ ಶೌಚಾಲಯದೊಳಗೆ ಹಾವು ಅಥವಾ ಯಾವುದಾದರೂ ಕೀಟ ಬಂದರೆ ಬೆತ್ತಲೆಯಾಗಿದ್ದರೆ ದಿಢೀರಂತ ಹೊರಗೆ ಬರಲು ಆಗಲ್ಲ. ಆದ್ದರಿಂದ ಈ ಕಾರಣದಿಂದಲೂ ಪೂರ್ವಜರು ತುಂಡುಬಟ್ಟೆ ಏನಾದರೂ ಧರಿಸಬೇಕು ಎಂದು ಹೇಳುತ್ತಿದ್ದರು. ಆ ಪದ್ಧತಿಯು ಮುಂದುವರೆದುಕೊಂಡು ಬಂದಿದೆ ಎಂಬ ಮಾತುಗಳು ಸಹ ಕೇಳಿಬರುತ್ತವೆ. ಈಗ ಪ್ರತಿ ಮನೆಯೊಳಗೆ ಶೌಚಾಲಯವಿರುತ್ತದೆ. ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿರುವ ವೇಳೆ ಕೆಲವು ತುರ್ತು ಪರಿಸ್ಥಿತಿಯಲ್ಲಿ ಹೊರಗೆ ಬರಲು ಸಾಧ್ಯವಾಗಲ್ಲ. ಬೆತ್ತಲೆಯಾಗಿ ಮಲಗಬಾರದು. ಏಕೆ? ಭಾರತೀಯ ನೈತಿಕ ಪ್ರವರ್ತನೆ ಅನುಸರಿಸಿ ದಿಗಂಬರವಾಗಿ ಮೈಮೇಲೆ ಯಾವುದೇ ವಸ್ತ್ರವನ್ನು ಹೊದೆಯದೆ ನಿದ್ದೆ ಮಾಡುವುದು ಸರಿಯಾದದ್ದಲ್ಲ. ಈ ನಿಷೇಧವು ಸ್ತ್ರೀಯರ ವಿಷಯದಲ್ಲಿ ಹೆಚ್ಚು ಕಠಿಣವಾದ ನಿಯಮವನ್ನು ಮಾಡಲಾಗುತ್ತದೆ. ಹೀಗೆ ನಗ್ನವಾಗಿ ಮೈಮೇಲೆ ಬಟ್ಟೆಯಿಲ್ಲದೆ ನಿದ್ದೆ ಮಾಡಿದರೆ ರಾತ್ರಿ ಸಮಯದಲ್ಲಿ ವಿಹರಿಸುವ ಗಂಧರ್ವರು ಹಾಗೆ ನಿದ್ರೆ ಮಾಡುವವರನ್ನು ನೋಡಿ ಅವರ ಪಕ್ಕದಲ್ಲಿ ಮಲಗಿಸಿಕೊಳ್ಳುವರೆಂದು ನಂಬಿಕೆಯಿದೆ. ಸಹಜವಾಗಿ ರಾತ್ರಿ ಸಮಯದಲ್ಲಿ ಶರೀರದ ರಾಸಾಯನಿಕ ವ್ಯವಸ್ಥೆಯು ಕೆಲವು ಬದಲಾವಣೆಗಳಿಗೆ ಗುರಿಯಾಗುತ್ತದೆ. ಹಾಗಾಗಿ ನಗ್ನವಾಗಿ ನಿದ್ರಿಸಿದರೆ ಮುಖ್ಯವಾಗಿ ಜನನೇಂದ್ರಿಯವು ಹಾನಿಗೆ ಗುರಿಯಾಗುವ ಅವಕಾಶಗಳು ಹೆಚ್ಚು. ಈ ಕಾರಣದಿಂದಲೇ ಬೆತ್ತಲೆಯಾಗಿ ಮಲಗಬಾರದು ವೈದ್ಯಶಾಸ್ತ್ರವೂ ಹೇಳುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಮಾಹಿತಿ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.